ಇದೇ ತಿಂಗಳು ಆಗಸ್ಟ್ 16ಕ್ಕೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತ ಶುರು ಆಗ್ತಾ ಇದೆ. ಆಗಸ್ಟ್ 17ರಿಂದ ಪ್ರತಿ ದಿವಸ ರಾತ್ರಿ ಸೋಮವಾರದಿಂದ ಶುಕ್ರವಾರದವರೆಗೆ 9:30ಯಿಂದ ಈ ಒಂದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತ ರೌಂಡ್ ಸ್ಟಾರ್ಟ್ ಆಗುತ್ತೆ. ಬಹುಶಃ ಕಿಚ್ಚ ಸುದೀಪ್ ಅವರು ಆರಂಭದಲ್ಲಿ ಬರಲ್ಲ ಅನ್ಸುತ್ತೆ, ಯಾಕೆಂದ್ರೆ ಈ ಒಂದು ಅಗ್ನಿ ಪರೀಕ್ಷೆ ಈಗಾಗಲೇ ಬೇರೆ ಭಾಷೆಯಲ್ಲೂ ಕೂಡ ಬಿಗ್ ಬಾಸ್ ನಲ್ಲಿ ಸ್ಟಾರ್ಟ್ ಆಗಿರುವಂತದ್ದು. ಅಂದ್ರೆ ಏನು ಮೊಬೈಲ್ ಮೂಲಕ ವಿಡಿಯೋ ಮಾಡಿ ಕಳಿಸಿರ್ತಾರಲ್ಲ ಟೀಮ್ಗೆ, ಸೊ ಅವರನ್ನ ಫಿಲ್ಟರ್ ಮಾಡಿ ವೇದಿಕೆ ಮೇಲೆ ಕರೆಸ್ಕೋತಾರೆ. ಸೊ ಅವರಲ್ಲಿ ಯಾರು ಫಿಲ್ಟರ್ ಆಗಿ ಸೆಲೆಕ್ಟ್ ಆಗ್ತಾರೆ ಅವರು ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಂತ ಸಾಧ್ಯತೆ ಇದೆ. ಸೊ ಇದರ ಟಾಸ್ಕ್ ಮಾಸ್ಟರ್ ಆಗಿ ಈಗ ಚಂದನ್ ಶೆಟ್ಟಿ ಅವರು, ಶ್ರುತಿ ಅವರು, ಅದ್ಭುತವಾದಂತ ಸಂಗೀತ ಶೃಂಗೇರಿ ಅವರು, ವಿನಯ್ ಗೌಡ ಅವರು, ಈ 4 ಜನ ಟಾಸ್ಕ್ ಮಾಸ್ಟರ್ ಆಗಿ ಈ ಒಂದು ವೇದಿಕೆಯಲ್ಲಿ ಇರಲಿದ್ದಾರೆ ಎಂಬ ಮಾಹಿತಿ ಬರ್ತಾ ಇದೆ. ಜೊತೆಗೆ ಈ ಒಂದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ನಿರೂಪಣೆಯನ್ನ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವಂತವರು ನಿರಂಜನ್ ದೇಶಪಾಂಡೆ ಅಂತ ಹೇಳಲಾಗುತ್ತಿದೆ. ಹಾಗಾದ್ರೆ ನೋಡೋಣ ಯಾವ ರೀತಿ ಈಗ ಇರುತ್ತೆ, ಯಾವ ರೀತಿ ಇವರು ಟಾಸ್ಕ್ ಮಾಸ್ಟರ್ ಆಗಿ ಕೆಲಸವನ್ನ ನಿಭಾಯಿಸ್ತಾರೆ, ಯಾವೆಲ್ಲ ಕಾಮನ್ ಪೀಪಲ್ಸ್ಗಳು ವೇದಿಕೆ ಹತ್ತುತ್ತಾರೆ ಅಂತ. ಈಗಾಗಲೇ ಲಕ್ಷಾಂತರ ಜನರು ವಿಡಿಯೋಗಳನ್ನ ಕಳಿಸಿರ್ತಾರೆ. ಸೊ ಅದರಲ್ಲಿ ಫಿಲ್ಟರ್ ಮಾಡಿ ಕೆಲವು ಒಂದು 40-50 ಜನ ಬಹುಶಃ ಅವರನ್ನ ವೇದಿಕೆ ಮೇಲೆ ಕರೆಸುವಂತ ಸಾಧ್ಯತೆ ಇದೆ. ಸೊ ಅಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿ ಆಯ್ಕೆ ಆದವರನ್ನ ಒಳಗಡೆ ಕಳಿಸುವಂತ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಸೆಲೆಬ್ರಿಟೀಸ್ಗಳು ಮತ್ತೆ ಕಾಮನ್ ಪೀಪಲ್ ಇಬ್ಬರಿಗೂ ಸಹ ಅವಕಾಶವನ್ನ ಈ ಸತಿ ಮಾಡಿಕೊಟ್ಟಿದ್ದಾರೆ. ಸೊ ಕಾದು ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಜೊತೆಗೆ ಬಿಗ್ ಬಾಸ್ ನಲ್ಲಿ ಯಾವಾಗ ಸುದೀಪ್ ಸರ್ ಅವರ ಎಂಟ್ರಿ ಆಗುತ್ತೆ, ಯಾವಾಗ ಗ್ರ್ಯಾಂಡ್ ಓಪನಿಂಗ್ ತೆಗೆದುಕೊಳ್ಳುತ್ತೆ ಅಂತ ಜನರಿಗೆ ಒಂದು ಕುತೂಹಲ ಇದೆ. ಬಹುಶಃ ಇದೊಂದು 2 ವಾರ ಬರುವಂತಹ ಸಾಧ್ಯತೆ ಇದೆ. ಅಗ್ನಿ ಪರೀಕ್ಷೆ 2 ವಾರ ನಡೀಬಹುದು. ಆ ಬಳಿಕ ಸುದೀಪ್ ಸರ್ ಅವರ ಆಗಮನ ಆಗುವಂತಹ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ. ನೋಡ್ಬೇಕು ಯಾವೆಲ್ಲ ಸೆಲೆಬ್ರಿಟೀಸ್ಗಳು ಬರ್ತಾರೆ, ಯಾವೆಲ್ಲ ಕಾಮನ್ ಪೀಪಲ್ಗಳು, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಇರ್ತಾರೆ, ಅವರು ಕೂಡ ರೀಲ್ಸ್ ಮಾಡುವವರು ಬರುವಂತಹ ಸಾಧ್ಯತೆ ಇದೆಯಾ, ಕಾದು ನೋಡ್ಬೇಕು. ಜನರಿಗಂತೂ ಈಗಾಗಲೇ ತುಂಬಾನೇ ಖುಷಿಯಾಗಿದೆ, ಮತ್ತೆ ಕುತೂಹಲವೂ ಕೂಡ ಜಾಸ್ತಿ ಆಗಿದೆ ಯಾವ ರೀತಿ ಇರ್ಬೋದು ಈ ಒಂದು ಸೀಸನ್ ಅಂತ. ಯಾಕಂದ್ರೆ ತುಂಬಾನೇ ಡಿಫ್ರೆಂಟ್ ಆಗಿ ಈ ಒಂದು ಸೀಸನ್ ಬರ್ತಾ ಇದೆ. ಜೊತೆಗೆ ಈಗಾಗಲೇ ಬೇರೆ ಭಾಷೆಯಲ್ಲೂ ಕೂಡ ಸ್ಟಾರ್ಟ್ ಆಗಿದೆ ಅಗ್ನಿ ಪರೀಕ್ಷೆ ಅಂತ. ಕಾದು ನೋಡೋಣ.